class we already discussed about lenses here. Lens ಅಂದ್ರೆ ಏನು, types of the lens ಯಾವ್ಯಾವ ಅದಾವ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಅದರ ಜೊತೆಗೆ ಪ್ರಿನ್ಸಿಪಲ್ ಫೋಕಸ್ ಅಂತಂದರೆ ಏನು, ಆಮೇಲೆ ನೆಕ್ಸ್ಟು ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಅಂದರೆ ಏನು ಅನ್ನೋದ್ರ ಕಡೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ನಾವು ಟುಡೇ ಡಿಸ್ಕಸ್ ಅಬೌಟ್ power of a lens. Power of a lens. So, ಈಗ ನಿಮಗೆ ಗೊತ್ತದ ಕಾನ್ವೆಕ್ಸ್ ಲೆನ್ಸ್ ಮೇಲ್ಗಡೆ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಇನ್ಸಿಡೆಂಟ್ ಆದರೆ ಆಫ್ಟರ್ ರಿಫ್ರಾಕ್ಷನ್ all the rays meet at a point on the principal axis and that point is called focus point ಅಂತ ಕರೀತಾರೆ. ಇನ್ನು ಕಾನ್ಕೇವ್ ಲೆನ್ಸ್ ತಗೊಂಡ್ವಿ ಅಂದರೆ when the parallel beam of light incident on the lens, all the rays suffers refraction. After refraction, if the refracted rays produced backwards appears to meet at a point on the principal axis, that point we were called as the principal focus point anta ಗೊತ್ತು. ಈಗ ಒಂದು ಕಾನ್ವೆಕ್ಸ್ ಲೆನ್ಸ್ ಅನ್ನು ತೆಗೆದುಕೊಳ್ಳೋಣ. ನಾವು ದಿಸ್ ಈಸ್ ಎ ಕಾನ್ವೆಕ್ಸ್ ಲೆನ್ಸ್ and as usual it is a principal axis here. ಈಗ ಒಂದು ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಗುವಂತ ಮಾಡೋಣ. ಇದು ಆಪ್ಟಿಕ್ ಸೆಂಟರ್ ಇಂದ, ಸೊ ನಾವು ದಿಸ್ O is a ಆಪ್ಟಿಕ್ ಸೆಂಟರ್. ಆಪ್ಟಿಕ್ ಸೆಂಟರ್ ಇಂದ ಎಚ್ ಹೈಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಸೊ ರೇ ಏನು ಲೆನ್ಸ್ ಮೇಲ್ಗಡೆ ಇನ್ಸಿಡೆಂಟ್ ಆಗಿದ್ದಲ್ಲ ಆ ರೇ ಎಚ್ ಹೈಟ್ ಅಲ್ಲಿ ಇದೆ ಅಂತ ನಾವು ಅನ್ಕೊಳ್ಳೋಣ. ಹೀಗಿದ್ದಾಗ ನಿಮಗೆ ಗೊತ್ತದು ಇಟ್ ಈಸ್ ಎ ರೇ ಇನ್ಸಿಡೆಂಟ್ ಆನ್ ದ ಲೆನ್ಸ್ ಪ್ಯಾರಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಪ್ಯಾರಲ್ ಆಗಿ ಇನ್ಸಿಡೆಂಟ್ ಆಗೈತಿ ಅಂದ್ರೆ ಆಫ್ಟರ್ ರಿಫ್ರಾಕ್ಷನ್ ಏನಾಗ್ತದೆ, ಇಟ್ ಪಾಸಸ್ ಥ್ರೂ ದ ಫೋಕಸ್ ಪಾಯಿಂಟ್. ಓಕೆ, ರಿಫ್ರಾಕ್ಷನ್ ಆಗೈತಿ ಅಂತ ಅನ್ಕೊಳ್ಳೋಣ ನಾವು. ಸೊ ರಿಫ್ರಾಕ್ಟೆಡ್ ರೇ ಸಮ್ವೇರ್ ಮೀಟ್ ಹಿಯರ್, ಎಲ್ಲ ಒಂದು ಕಡೆ ಏನಾಗ್ತದಪ್ಪ ಅಂದ್ರೆ ಮೀಟ್ ಆಗ್ತದೆ ಅಂತ ಅನ್ಕೊಳ್ಳೋಣ. In here, in essence of the lens, ray hinga ಹೋಗ್ಬಿಡ್ತಿತ್ತು. So this ಈ angle ಏನು ಕೊಡ್ತದಪ್ಪ ಅಂದ್ರೆ the angle through which the refracted ray bends, ಎಷ್ಟು angle ಅದು ಬೆಂಡ್ ಆಗೈತೆ ಅನ್ನೋದು ಕೊಡ್ತದೆ. Means the power of a lens ಅಂದ್ರೆ ability of the lens to convert or diverge a beam of light. ಅಂದ್ರೆ ಎಷ್ಟು ಡೈವರ್ಜೆನ್ಸ್ ಮಾಡ್ತೈತಿ ಅಥವಾ ಎಷ್ಟು ಕಾನ್ವರ್ಜೆನ್ಸ್ ಮಾಡ್ತೈತಿ ಅನ್ನೋ ಒಂದು ಎಬಿಲಿಟಿ ಏನಿರ್ತೈತಲ್ಲ ಲೆನ್ಸ್ದು, ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಪವರ್ ಆಫ್ ಎ ಲೆನ್ಸ್ ಅಂತ ಕರಿತೀವಿ. ಓಕೆ, ಹಂಗೆ ಇದರ ಪವರ್ ಆಫ್ ಎ ಲೆನ್ಸ್ ಅನ್ನು ನಾವು ಮೆಜರ್ ಮಾಡಬೇಕಾಗೈತಿ. ಓಕೆ, ಸೊ ಆಕ್ಚುಲಿ ಪವರ್ ಆಫ್ ಎ ಲೆನ್ಸ್ ಈಸ್ ದ ಎಬಿಲಿಟಿ ಆಫ್ ದ ಲೆನ್ಸ್ ಟು ಕಾನ್ವರ್ಜ್ ಆರ್ ಡೈವರ್ಜ್ ಎ ಬೀಮ್ ಆಫ್ ಅ ಲೈಟ್. ಓಕೆ, ದಿಸ್ ಆಂಗಲ್ ಈಸ್ ರೆಪ್ರೆಸೆಂಟೆಡ್ ಬೈ ಥೀಟಾ. This angle is represented by theta. What is this angle? It is the angle made by the refracted ray. Angle made by the refracted ray with the incident light at a height h from the optic center. Incident light ಎಲ್ಲಿದೆ? At a height h from the optical center. And this is a measure of an power here. Okay. Then the tangent of this angle itself is a measurement of the power of a lens anta ಕರೀತಾರೆ. So therefore power of a lens is the tangent of angle made by the refracted ray with the incident light at a height h from optic center. Okay, the height h from the optic center. Tangent of E angle is a measure of the power of a lens ಅಂತ ಕರೀತೀವಿ ನಾವು. ಸೊ ಹಂಗಿತ್ತಪ್ಪ ಅಂದ್ರೆ ಇದು ಥೀಟಾ ಆಗಿತ್ತಪ್ಪ ಅಂದ್ರೆ ಇದು ಆಂಗಲ್ ಏನಾಗ್ತದ, ಥೀಟಾ ಆಗ್ತದೆ. These are called alternate angles ಅಂತ ಕರೀತೀವಿ ನಾವು.
ಏನಂತ ಕರಿತೀವಿ? ಅಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ಈಗ ಇದು ಅಲ್ಟರ್ನೇಟ್ ಆ್ಯಂಗಲ್ ಆಯ್ತಪ್ಪ ಅಂದ್ರೆ, ಸೊ ಇಲ್ಲಿ ಹೋಗಿ ಮೀಟ್ ಆಗ್ತೈತೆ ಅಂದ್ರೆ ಇದನ್ನು ನಾವು ಏನಂತ ಕರಿತೀವಿ? ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ ನಾವು. ಬಿಕಾಸ್ ಇಟ್ ಈಸ್ ಎ ಫೋಕಸ್ ಪಾಯಿಂಟ್. ಇದು ಫೋಕಸ್ ಪಾಯಿಂಟ್ ಆಗ್ತದೆ. ಈ ಡಿಸ್ಟೆನ್ಸು ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಆಗುತ್ತೆ. ಬಿಕಾಸ್ ದ ರೇಸ್ ಆರ್ ಪ್ಯಾರಲಲ್ ಆ್ಯಂಡ್ ಇನ್ಸಿಡೆಂಟ್ ಆನ್ ದ ಲೆನ್ಸ್ ಅನ್ನೋದ್ರಿಂದ ಇದು ಫೋಕಲ್ ಲೆಂತ್ ಆಗುತ್ತೆ. ಓಕೆ, ಇದರ ಪವರ್ ಆಫ್ ಎ ಲೆನ್ಸ್ ಅಂತಂದ್ರೆ ಟ್ಯಾನ್ ಥೀಟಾ ಅಂತ ಕರೀತಾರೆ. ಸೊ ಹಿಯರ್ ಫ್ರಮ್ ಟ್ರಯಾಂಗಲ್ IMO ಟ್ರಯಾಂಗಲ್ ಇಂದ, ಸೊ IMO ಟ್ರಯಾಂಗಲ್ ಇಂದ ಟ್ಯಾನ್ ಥೀಟಾನ ನಾವು H ಡಿವೈಡೆಡ್ ಬೈ F ಅಂತ ಬರೀತೀವಿ. ಸೊ ಆಸ್ ಥೀಟಾ ಈಸ್ ವೆರಿ ಸ್ಮಾಲ್, ಥೀಟಾ ವೆರಿ ಸ್ಮಾಲ್ ಇರೋದ್ರಿಂದ tan theta is approximately is equals to theta. Therefore, theta is equals to H divided by F. Theta is equals to H divided by F. If H is equals to 1 unit or if H is equals to 1 meter, then you can write theta is equals to 1 divided by F. Theta equals to 1 divided by F. That means the power of a lens is equals to the reciprocal of the focal length, reciprocal of the focal length for unit the height of the incident ray, for unit the height of the incident ray. Okay, the power of a lens is the reciprocal of focal length of a lens, focal length of the lens for the unit height of incident ray. Unit height of incident ray from optic center. From optic center. The power of a lens is the reciprocal of the focal length of the lens for unit height of incident ray from the optic center. Therefore, I can write power is equals to 1 divided by F. Power is equals to 1 divided by F. So here, reciprocal of the focal length. You know, if the focal length is more, power is less. If the focal length is less, power is more. The unit of the power is diopter. Unit of the power is diopter, and it is represented by capital T. Okay. The power of a lens is said to be 1 diopter if its focal length is equals to 1 meter. Focal length 1 meter ಇತ್ತಪ್ಪ ಅಂದ್ರೆ ಅದರ ಪವರ್ ಎಷ್ಟು ಇರ್ತದಪ್ಪ ಅಂದ್ರೆ 1 diopter ಇರ್ತೈತಿ ಅಂತಂದ್ರೆ. Okay, so power P is equals to 1 divided by F, and its unit is the diopter. Okay, and what's the relation between UVF in case of lens? Of a lens. So lens ದೊಳಗ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಮತ್ತು ಫೋಕಲ್ ಲೆಂತ್ ನಡುವೆ ಇರ್ತಕ್ಕಂಥ ರಿಲೇಷನ್ಗೆ ನಾವು ಲೆನ್ಸ್ ಫಾರ್ಮುಲಾ ಅಂತ ಕರಿತೀವಿ. ನಿಮಗೆ ಡೆರಿವೇಶನ್ ಇಲ್ಲ ಇದನ್ನು. ಲೆನ್ಸ್ ಫಾರ್ಮುಲಾ ಏನು ಹೇಳ್ತದೆ? ಲೆನ್ಸ್ ಫಾರ್ಮುಲಾ ಅಂದ್ರೆ 1 divided by F is equals to 1 divided by V minus of 1 divided by U. Now this is called lens formula anta karitivi now. Lens formula is 1 by F equals to 1 by V minus 1 divided by U. F antandra focal length of the lens, V antandra image distance, U antandra object distance. U is a object distance, V is a image distance, and F is the focal length of the lens anta karitivi. This is the power of a lens.
thin lens ಅಂದ್ರೆ ಏನು ಅಂತ ನೋಡಿ. Thin lens. So thin lens is one whose thickness is very small compared to the radii of curvatures. ಅಂದ್ರೆ ಆ ಲೆನ್ಸ್ ರೇಡಿಯಸ್ ಆಫ್ ಕರ್ವೇಚರ್ಸ್ ಏನಿರ್ತಾವಲ್ಲ ಎರಡು ಸ್ಪೆರಿಕಲ್ ಸರ್ಫೇಸ್ ಇದ್ದು ಆ ರೇಡಿಯಸ್ ಆಫ್ ಕರ್ವೇಚರ್ಗೆ ಕಂಪೇರ್ ಮಾಡಿದಾಗ ಥಿಕ್ನೆಸ್ ಏನಾಗಿರ್ತದೆ ಅಂದ್ರೆ ವೆರಿ ವೆರಿ ಸ್ಮಾಲ್ ಇರ್ತದೆ. ಅಂಥ ಲೆನ್ಸ್ಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಥಿನ್ ಲೆನ್ಸ್ ಅಂತ ಕರಿತೀವಿ. ದ ಲೆನ್ಸ್ whose thickness is very small compared to radii of curvature, compared to radii of curvature of spherical surfaces. Okay. The lens whose thickness is very small compared to radii of curvature of the spherical surfaces. ಈಗ ನಾವು ಸ್ಟಡಿ ಮಾಡುವಾಗ ಥಿನ್ ಲೆನ್ಸಸ್ಗಳನ್ನು ತೆಗೆದುಕೊಂಡಿರ್ತೀವಿ ನಾವು. ಸೊ ಮೀನ್ಸ್ the thickness of the lens is very very small compared to the radii of a curvature. So next let me have the image formation in case of convex lens and concave lens. So image formation in case of convex and concave lens. ಈಗ ನಾನು ನಿಮ್ಗೆ ಇಮೇಜ್ ಫಾರ್ಮೇಷನ್ ಆಗಬೇಕಾದ್ರೆ ಯಾವ್ಯಾವ ಪಾಯಿಂಟ್ಸ್ಗಳನ್ನು ನಾವು ನೆನಪಿಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. Image formation in case of a convex and concave lens. Okay. So generally important points to be remembered. The points to be remembered for formation of image. ಏನೇನು ಪಾಯಿಂಟ್ಸ್ಗಳನ್ನು ನೆನಪಿಡಬೇಕಪ್ಪ? ಒಂದೇ ಪಾಯಿಂಟ್ ಏನಪ್ಪ ಅಂದರೆ ಎನಿ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇಫ್ ಇನ್ಸಿಡೆಂಟ್ ಆನ್ ದ ಲೆನ್ಸ್ ಆಫ್ಟರ್ ರಿಫ್ರಾಕ್ಷನ್ ಇಟ್ ಪಾಸಸ್ ಥ್ರೂ ದ ಫೋಕಸ್ ಪಾಯಿಂಟ್. ಓಕೆ, ಆಫ್ಟರ್ ರಿಫ್ರಾಕ್ಷನ್ ಇಟ್ ಪಾಸಸ್ ಥ್ರೂ ದ ಫೋಕಸ್ ಪಾಯಿಂಟ್. ಸೊ ವಿತ್ ಡಯಾಗ್ರಾಮ್ ಐ ವಿಲ್ ಟೆಲ್ ಯು. ಓಕೆ, ನಾವು ದಿಸ್ ಇಸ್ ದ ಕಾನ್ವೆಕ್ಸ್ ಲೆನ್ಸ್ ಐತಿ. ಆಮೇಲೆ ಇಲ್ಲೊಂದು ಆಬ್ಜೆಕ್ಟ್ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಓಕೆ, ಎ ಬಿ ಅನ್ನೋದು ಒಂದು ಆಬ್ಜೆಕ್ಟ್ ಐತಿ. ಇದು ಆಪ್ಟಿಕ್ ಸೆಂಟರ್ ಅಂತ ನಿಮ್ಗೆ ಗೊತ್ತಾಯ್ತದೆ. ಈಗ ಇದರ ಇಮೇಜ್ ಫಾರ್ಮೇಷನ್ ಆಗಬೇಕು. ಓಕೆ, ಲೆನ್ಸ್ ಹೆಂಗೆ ಫಾರ್ಮೇಷನ್ ಆಗುತ್ತಾ? ಒಂದೇ ಪಾಯಿಂಟ್ ಏನು ನೆನ್ಪಿಡ್ಬೇಕು? ಎನಿ ರೇ ಆಫ್ ಲೈಟ್ ಫ್ರಮ್ ದ ಆಬ್ಜೆಕ್ಟ್ ಇನ್ಸಿಡೆಂಟ್ ಆನ್ ಅ ಲೆನ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ರಾಕ್ಷನ್ ಇಟ್ ಪಾಸಸ್ ಥ್ರೂ ದ ಫೋಕಸ್ ಪಾಯಿಂಟ್. ರೈಟ್? After refraction it passes through the focus point ಅಂತ ಒಂದೇ ಪಾಯಿಂಟ್ ನೆನಪಿಡಬೇಕು. ಆಮೇಲೆ ರಿವರ್ಸ್, if the ray of light is passing through the focus and incident on the lens, after refraction it is emerging out parallel to the principal axis because the ray of light holds the principle of reversibility here. Okay, so when ray of light from object, ray of light from object incident parallel to principal axis, parallel to principal axis, after refraction it passes through the focus point, ಇದು ಒಂದೇ ಪಾಯಿಂಟ್ ನೆನಪಿಡಬೇಕು. ಇನ್ನು ಎರಡನೇ ಪಾಯಿಂಟ್ ಇಮೇಜ್ ಫಾರ್ಮೇಷನ್ ಒಳಗೆ ಏನು ನೆನಪಿಡಬೇಕು? ಎನಿ ರೇ ಆಫ್ ಲೈಟ್ ಫ್ರಮ್ ದ ಆಬ್ಜೆಕ್ಟ್
passing through the optic center produces no deviation. Produces no deviation. ಯಾವ ರೇ ಆಫ್ ಲೈಟ್ ಆಪ್ಟಿಕ್ ಸೆಂಟರ್ ಮೂಲಕ ಹಾದು ಹೋಗ್ತದೋ ಅದು ಯಾವನತ್ತು ಡಿವಿಯೇಷನ್ ಅನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಓಕೆ, ಎನಿ ರೇ ಆಫ್ ಲೈಟ್ ಫ್ರಮ್ ಆಬ್ಜೆಕ್ಟ್ produces no deviation. Produces no deviation when it passes through. When it passes through optic center. ಒಂದೇ ಪಾಯಿಂಟ್, ಪ್ಯಾರಲಲ್ ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಯ್ತು ಅಂದ್ರೆ ರಿಫ್ರಾಕ್ಷನ್ ಆದ ನಂತರ ಫೋಕಸ್ ಮೂಲಕ ಹಾದು ಹೋಗ್ತದೆ. ಎನಿ ರೇ ಆಫ್ ಲೈಟ್ ಆಪ್ಟಿಕ್ ಸೆಂಟರ್ ಮೂಲಕ ಹಾದು ಹೋಗ್ತಿತ್ತಪ್ಪ ಅಂದ್ರೆ ಪ್ರೊಡ್ಯೂಸಸ್ ನೋ ಡಿವಿಯೇಷನ್. ಹಂಗಾರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತಪ್ಪ ಅಂದ್ರೆ ವೇರ್ ದ ರಿಫ್ರಾಕ್ಟೆಡ್ ರೈಸ್ ಕ್ರಾಸ್. ಇಲ್ಲಿ ರಿಫ್ರಾಕ್ಟೆಡ್ ರೈಸ್ ಕ್ರಾಸ್ ಆಗಿದಾವು ಅಂದ್ರೆ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗ್ತದ. ದಿಸ್ ಈಸ್ ಕಾಲ್ಡ್ ಎ ಡ್ಯಾಶ್ ಬಿ ಡ್ಯಾಶ್. ದಿಸ್ ಇಸ್ ಕಾಲ್ಡ್ ಎ ಡ್ಯಾಶ್ ಬಿ ಡ್ಯಾಶ್. ಇನ್ನು ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎನಿ ರೇ ಆಫ್ ಲೈಟ್ ಪಾಸಸ್ ಥ್ರೂ ದ ಫೋಕಸ್. ಇಲ್ಲೊಂದು ಫೋಕಸ್ ಇರ್ತದೆ, ಈ ಕಡೆ ಒಂದು ಫೋಕಸ್ ಇರ್ತದೆ. ಯಾಕಂದ್ರೆ ರೇ ಆಫ್ ಲೈಟ್ ಈ ಕಡೆ ಇನ್ಸಿಡೆಂಟ್ ಆದ್ರೆ ಇಲ್ಲಿ ಮೀಟ್ ಆಗ್ತಾವ, ರೇ ಆಫ್ ಲೈಟ್ ಈ ಕಡೆ ಇನ್ಸಿಡೆಂಟ್ ಆದ್ರೆ ಇಲ್ಲಿ ಮೀಟ್ ಆಗ್ತಾವ. ಅಫ್ಕೋರ್ಸ್ ದೀಸ್ ಡಿಸ್ಟೆನ್ಸಸ್ ಆರ್ ಸೇಮ್. ಕಾನ್ವೆಕ್ಸ್ ಲೆನ್ಸ್ಗೆ ಎರಡು ಸೈಡ್ ಏನಾಗಿರ್ತಾವಪ್ಪ ಅಂದ್ರೆ ಫೋಕಸ್ ಪಾಯಿಂಟ್ ಇರ್ತಾವ, ಬಟ್ ಆಪ್ಟಿಕ್ ಸೆಂಟರ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರ್ತದೆ. ಓಕೆ, ಸೊ ನೌ ಎನಿ ರೇ ಆಫ್ ಲೈಟ್ ಪಾಸಸ್ ಥ್ರೂ ದ ಫೋಕಸ್ ಪಾಯಿಂಟ್. Any ray of light passes through the focus point. So after refraction, it is parallel to the incident. It is parallel to the incident. Andra it follows the principle of reversibility. Hing hodre hing bartade, hing hodre hing bartade. ಈಗ ಫೋಕಸ್ ಮೂಲಕ ಹಾದು ಹೊಂಟೈತಿ ಅಂದ್ರೆ ಇದು ರಿಫ್ರಾಕ್ಷನ್ ಆದ ನಂತರ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿರ್ತದ. ಎನಿ ರೇ ಆಫ್ ಲೈಟ್, ಎನಿ ರೇ ಆಫ್ ಲೈಟ್ incident on lens after passing through the focus, after passing through the focus, it coming out or passing through the focus, it emerging parallel to principal axis. It is emerging parallel to the principal axis. These are the 3 points have to be remembered while the formation of an image by the lens. ಯಾವುದೇ ಆಫ್ ಲೈಟ್ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಲೆನ್ಸ್ ಮೇಲೆ ಇನ್ಸಿಡೆಂಟ್ ಆದ್ರೆ ಆಫ್ಟರ್ ರಿಫ್ರಾಕ್ಷನ್ ಫೋಕಸ್ ಮೂಲಕ ಪಾಸ್ ಆಗಿ ಹೋಗ್ತಾರೆ. ಎನಿ ರೇ ಆಫ್ ಲೈಟ್ passes through the optic center produces no deviation, and any ray of light from the object incident on the lens passing through the focus point, then it is emerging out parallel to the principal axis. And where image is formed, where the refracted rays cross. ಎಲ್ಲಿ ರಿಫ್ರಾಕ್ಟೆಡ್ ರೇಸ್ ಕ್ರಾಸ್ ಆಗಿರ್ತಾವೋ ಅಲ್ಲಿ ಏನಾಗಿರ್ತದೆ ಇಮೇಜ್ ಫಾರ್ಮೇಷನ್ ಆಗಿರ್ತದೆ. ನಾವು ಎ ಡ್ಯಾಶ್ ಬಿ ಡ್ಯಾಶ್ ಈಸ್ ದ ಇಮೇಜ್ ಆಫ್ ದ ಆಬ್ಜೆಕ್ಟ್ ಎ ಬಿ, ಅಂಡ್ ದಟ್ ಈಸ್ ಟು ರಿಯಲ್ ಇಮೇಜ್ ಆಫ್ ದ ಆಬ್ಜೆಕ್ಟ್ ಎ ಬಿ. ಓಕೆ, ಅಂಡ್ ರಿಯಲ್ ಅದ ಇನ್ವರ್ಟೆಡ್ ಅದ ಇದು. ಸೊ ಇಮೇಜು ವೆದರ್ ಇಟ್ ಈಸ್ ಮ್ಯಾಗ್ನಿಫೈಡ್ ಆರ್ ಡಿಮಿನಿಷ್ಡ್, ದಟ್ ಈಸ್ ಡಿಪೆಂಡ್ಸ್ ಅಪಾನ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ನೋ ಈ ಲೆನ್ಸ್ನೊಳಗೂ ಕೂಡ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ಸೈನ್ ಕನ್ವೆನ್ಷನ್ಸ್ಗಳನ್ನು ಯೂಸ್ ಮಾಡಬೇಕಿಲ್ಲ. ಆ್ಯಸ್ ಯೂಸ್ ಎಲ್ಲ ಸೈನ್ ಕನ್ವೆನ್ಷನ್ಸ್ ಒಂದೇ. ಮೊದಲೇದು ದ ಆಲ್ ಡಿಸ್ಟೆನ್ಸಸ್ ಆರ್ ಮೇಜರ್ಡ್ ಫ್ರಮ್ ದ ಆಪ್ಟಿಕ್ ಸೆಂಟರ್ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಒಂದೇದು. ಎರಡನೇದು ಡಿಸ್ಟೆನ್ಸಸ್ ಆರ್ ಟೇಕನ್ ಟು ಬಿ ಪಾಸಿಟಿವ್ ಇಫ್ ಒನ್ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ and negative if moves opposite to the direction of incident. Heights above the principal axis are taken to be positive. The heights below the principal axis are taken to be negative. So sign conventions are same for mirror ಆಯಿತು, ಆಮೇಲೆ ಈ ಲೆನ್ಸ್ ಆಯಿತು ಅಥವಾ ಸ್ಪೆರಿಕಲ್ ಸರ್ಫೇಸಿಗೆ ಆಯಿತು. ದೇ ಆರ್ ಪಾಸಿಟಿವ್ ಯಾವಾಗ ತಗೋಬೇಕು, ನೆಗೆಟಿವ್ ಯಾವಾಗ ತಗೋಬೇಕು, ಸೊ ತಲೆಯೊಳಗೆ ಇಟ್ಕೋಬೇಕು. ಆ್ಯಂಡ್
ದೀಸ್ ಆರ್ ದ 3 ಪಾಯಿಂಟ್ಸ್ ಅನ್ನು ನೆನಪಿಡಬೇಕು. ಗುರ್ತಿತ್ತು ಅಂದ್ರೆ ಹೆಂಗೆ ಇಮೇಜ್ ಫಾರ್ಮೇಷನ್ ಆಗ್ತೈತಿ ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸ ಮಾಡ್ತೀವಿ. Image formation by the convex lens ಅನ್ನು ಫಸ್ಟ್ ತಗೊಳ್ಳಿ. ಕಾನ್ವೆಕ್ಸ್ ಲೆನ್ಸ್, ಈ ಕಾನ್ವೆಕ್ಸ್ ಲೆನ್ಸ್ ಏನ್ ಮಾಡ್ತೈತೆ ಅಂದ್ರೆ ಎರಡು ಟೈಪ್ ಇಮೇಜಸ್ ಅನ್ನ ಫಾರ್ಮೇಷನ್ ಮಾಡ್ತದೆ. ರಿಯಲ್ ಇಮೇಜ್ ಫಾರ್ಮೇಷನ್ ಮಾಡ್ತದೆ, ವರ್ಚುವಲ್ ಇಮೇಜ್ ಅನ್ನು ಫಾರ್ಮೇಷನ್ ಮಾಡ್ತದೆ. ಯಾವುದು? ಕಾನ್ವೆಕ್ಸ್ ಲೆನ್ಸ್. ಅಂದ್ರೆ ಎದ್ರ ಮೇಲೆ ಡಿಪೆಂಡ್ ಐತೆ ವೆದರ್ ಇಟ್ ಫಾರ್ಮ್ಸ್ ರಿಯಲ್ ಇಮೇಜ್ ಆರ್ ವರ್ಚುವಲ್. ದಟ್ ಇಸ್ ಡಿಪೆಂಡ್ಸ್ ಅಪಾನ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಮೀನ್ಸ್ ವೇರ್ ಯು ಪ್ಲೇಸ್ಡ್ ದ ಆಬ್ಜೆಕ್ಟ್ ಅನ್ನೋದ್ರ ಮೇಲ್ಗಡೆ ಡಿಪೆಂಡ್ ಆಗುತ್ತೆ. ಎಲ್ಲೆಲ್ಲಿ ಆಬ್ಜೆಕ್ಟ್ಸ್ ಅನ್ನ ಪ್ಲೇಸ್ ಮಾಡಿದಾಗ ಯಾವ ಟೈಪ್ ಇಮೇಜ್ ಫಾರ್ಮೇಷನ್ ಆಗ್ತೈತಿ ಅನ್ನೋದ್ರ ಬಗ್ಗೆ ನಾವು ಅಬ್ಸರ್ವೇಷನ್ ಮಾಡೋಣ. ಅದು ನಿಮಗೆ ಕ್ಲಿಯರ್ ಆಗಬೇಕಾದ್ರೆ ಒಂದು ಕಾನ್ವೆಕ್ಸ್ ಲೆನ್ಸ್ ಅನ್ನು ತೆಗೆದುಕೊಳ್ಳ್ರಿ. ಇದು ಕಾಮನ್ ಪ್ರಿನ್ಸಿಪಲ್ ಆಕ್ಸಿಸ್ ಅದ. ಓ ಅನ್ನೋದು ಆಪ್ಟಿಕ್ ಸೆಂಟರ್ ಅದ. ಇಲ್ಲೊಂದು ಫೋಕಸ್ ಮಾಡಿ, ಈ ಕಡೆಗೂ ಫೋಕಸ್ ಮಾಡಿ, ಎರಡು ಸೈಡ್ ಇರ್ತಾವೆ. ಪ್ಯಾರಲಲ್ ರೇಸ್ ಈ ಕಡೆ ಇನ್ಸಿಡೆಂಟ್ ಆದ್ರೆ ಇಲ್ಲಿ ಕೊಡ್ತಾವ, ಪ್ಯಾರಲಲ್ ರೇಸ್ ಈ ಕಡೆ ಇನ್ಸಿಡೆಂಟ್ ಆದ್ರೆ ಇಲ್ಲಿ ಕೊಡ್ತಾವ. ಅದಕ್ಕೆ ಇವನ್ನ ಏನಂತ ಕರಿತೀವಪ್ಪ ಅಂದ್ರೆ ಫೋಕಸ್ ಪಾಯಿಂಟ್ ಅಂತ ಕರಿತೀವಿ ಆನ್ ಐದರ್ ಸೈಡ್. ಇದು ಅಂದಾಜು ಒಂದು 10 ಸೆಂಟಿಮೀಟರ್ ಐತಂದ್ರೆ ಈ ಡಿಸ್ಟೆನ್ಸ್ 10 ಸೆಂಟಿಮೀಟರ್ ಇರ್ತದೆ. ದಟ್ ಇಸ್ ಕಾಲ್ಡ್ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ಹಂಗಾರೆ ಇದು 10 ಸೆಂಟಿಮೀಟರ್ ಅನ್ನು ಅಂದಾಜು ಮಾಡ್ಕೊಂಡ್ರೆ ಇನ್ನೊಂದು ಪಾಯಿಂಟ್ ಮಾಡ್ಕೊಂಡ್ರೆ ಇದು 2f ಆಗುತ್ತೆ. ಈ ಕಡೆನೂ ಐ ವಿಲ್ ಮಾರ್ಕ್ ಇಟ್ ಹಿಯರ್ 2f. ಓಕೆ, ಸೊ 2f ಅಂತಂದ್ರೆ ಇದನ್ನ 10 ಸೆಂಟಿಮೀಟರ್ ಫೋಕಲ್ ಅಂತ ತಗೊಂಡ್ರೆ ಇದು ಪೂರ 20 ಸೆಂಟಿಮೀಟರ್ ಆಗ್ತದೆ. ಈ ಡಿಸ್ಟೆನ್ಸ್ 10 ಸೆಂಟಿಮೀಟರ್ ಆಗ್ತದೆ. ಇದು 10 ಸೆಂಟಿಮೀಟರ್ ಆಗ್ತದೆ. ಮುಂದೆ ಬರೋದು 3f 4f. ಅವೆಲ್ಲ ಬೇಡ, ನಮಗೆ ಬೇಕಾಗಿರೋದು ಈಗ ಮೇನ್ಲಿ 2f ಬೇಕು. ಓಕೆ, ಈಗ ನೋಡ್ರಿ, ಎಲ್ಲೆಲ್ಲಿ ಆಬ್ಜೆಕ್ಟ್ ಅನ್ನು ಇಟ್ಟಾಗ ಇಮೇಜ್ ಎಲ್ಲೆಲ್ಲಿ ಫಾರ್ಮೇಷನ್ ಆಕತಿ ಅನ್ನೋದು ನೋಡೋಣ ಫಸ್ಟ್. ಓಕೆ, ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫೈನೈಟ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಅನ್ನು ಏನ್ ಮಾಡೋಣಪ್ಪ ಅಂದ್ರೆ ಇನ್ಫೈನೈಟ್ ಡಿಸ್ಟೆನ್ಸ್ ಒಳಗೆ ಇಡೋಣ. ಓಕೆ, ಒಂದೇ ಕೇಸ್. ನಾವು ಯು ಹ್ಯಾವ್ ದ ಆಬ್ಜೆಕ್ಟ್ ಹಿಯರ್ at infinity ಅಂತ ಅನ್ಕೊಳ್ಳೋಣ. u equal to infinity. Object at infinity. Better to write. u equal to infinity. Object is at infinity ಅಂತ ಹೇಳ್ತೀವಿ. ಆಬ್ಜೆಕ್ಟ್ ಇನ್ಫಿನಿಟಿ ಒಳಗಿದ್ದಾಗ ಇಮೇಜು ಫೋಕಸ್ ಹತ್ರ ಫಾರ್ಮೇಷನ್ ಆಗುತ್ತೆ. ಓಕೆ, ಒಂದೇ ಕೇಸ್. When the object is at infinity, so then u is equals to infinity ಆದ್ರೆ v equal to focal length ಇರ್ತದೆ. v equal to focal length. ಆಮೇಲೆ ಯಾವ ಇಮೇಜ್ ಇರ್ತದಪ್ಪ ಅಂತಂದ್ರೆ ಇದು ರಿಯಲ್ ಇಮೇಜ್ ಇರ್ತದ, ಇನ್ವರ್ಟೆಡ್ ಇರ್ತದೆ. ಓಕೆ, and diminished. So ಈಗ ರೇ ಡಯಾಗ್ರಾಮ್ ತೆಗೋಣ. ಒಂದೇ ಕೇಸ್. ನಾವು ಯು ಪ್ಲೇಸ್ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಯಾರು ಆಬ್ಜೆಕ್ಟ್ ಇನ್ಫಿನಿಟಿ ಒಳಗದ ಅವಾಗ ರೇ ಆಫ್ ಲೈಟ್ ಇಲ್ಲಿ ಬಂದು ಕೊಡ್ತದ. ಓಕೆ, so when the object is at an infinite distance, so it v is equals to f. When the object is placed at the any ray of light passing through the optic center ಏನಾಗಿರ್ತದ, so without deviation it is coming out of the lens. Okay, so v is equals to f. ಆಮೇಲೆ ಇಮೇಜ್ ರಿಯಲ್ ಇಮೇಜ್ ಇನ್ವರ್ಟೆಡ್ ಮತ್ತು ಆಮೇಲೆ ಏನಾಗಿರ್ತದ ಡಿಮಿನಿಷ್ಡ್ ಇಮೇಜ್ ಇರ್ತದೆ. ಇನ್ನು ಸೆಕೆಂಡ್ ಕೇಸ್ ಅಲ್ಲಿ ಓಕೆ
ಸೊ ಆಬ್ಜೆಕ್ಟ್ ಇನ್ಫಿನಿಟಿ ಒಳಗಿದ್ದಾಗ ಇಮೇಜು ಇಲ್ಲಿ ಓಕೆ ಇಮೇಜ್ ಈಸ್ ಅಟ್ ದಿಸ್ ಪಾಯಿಂಟ್ ಆಬ್ಜೆಕ್ಟ್ ಈಸ್ ಅಟ್ ದ ಇನ್ಫಿನಿಟಿ ಓಕೆ ದಟ್ ಈಸ್ V is equals to F. Second case, when the object is beyond 2F, when the object is beyond 2F, that is U is equals to 2F. Here you know object beyond 2F, then the image is formed in between F and 2F. So image is between F and 2F. F and 2F. ಅದು ಯಾವುದಾಗಿರ್ತದಪ್ಪ ಅಂದ್ರೆ ರಿಯಲ್, ಇನ್ವರ್ಟೆಡ್ ಅಂಡ್ ಡಿಮಿನಿಷ್ಡ್. ರಿಯಲ್, ಇನ್ವರ್ಟೆಡ್ ಅಂಡ್ ಡಿಮಿನಿಷ್ಡ್. ಇಲ್ಲೇ ಇಮೇಜ್ ಫಾರ್ಮೇಷನ್ ಆಗಿದೆ when the object is beyond 2F. This is 2F point, F point, F ಆಮೇಲೆ 2F ಇದು. ಸೊ ಆಬ್ಜೆಕ್ಟ್ ಅನ್ನು ನಾವು ಇಲ್ಲಿ ಪ್ಲೇಸ್ ಮಾಡಿದಾಗ when a parallel ray is incident and after that it passes through the focus point ಅಂತ ಕೊಡ್ತೀವಿ, and any ray of light passing through the optic center produces no deviation ಅಂತ ಕೊಡ್ತೀವಿ. Here the image is formed. ಇಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಇಮೇಜು ಫಾರ್ಮೇಷನ್ ಆಗಿರ್ತದೆ. ಸೊ ಹಿಯರ್ ಬಿಟ್ವೀನ್ F and 2F ದಲ್ಲಿ ಏನಾಯಿತು, ಇಮೇಜ್ ಫಾರ್ಮೇಷನ್ ಆಗಿರ್ತದೆ. ಆಬ್ಜೆಕ್ಟ್ ಈಸ್ ಬಿಯಾಂಡ್ 2F ಇದ್ದಾಗ ಸೊ ಹಿಯರ್ ರಿಯಲ್ ಇರ್ತದೆ, ಇನ್ವರ್ಟೆಡ್ ಇರ್ತದೆ ಮತ್ತು ಡಿಮಿನಿಷ್ ಇರ್ತದೆ. ಥರ್ಡ್ ಪಾಯಿಂಟ್, when the object is at 2F, when the object is at 2F, sorry ಇಲ್ಲಿ ಆಬ್ಜೆಕ್ಟ್ ಬಿಯಾಂಡ್ 2F ಆಗಬೇಕಿದು, ಬಿಯಾಂಡ್ 2F ಇದು. ಇಲ್ಲಿ ಆಬ್ಜೆಕ್ಟ್ ಈಸ್ ಎಟ್ 2F, ಆಬ್ಜೆಕ್ಟ್ ಅಂದ್ರೆ ನಾವು 2F ಪಾಯಿಂಟ್ ಅಲ್ಲಿ ಇಟ್ಟಾಗ ಇಲ್ಲಿ ಆಬ್ಜೆಕ್ಟ್ ಅಂತಂದ್ರೆ ಸೊ ಇಮೇಜು 2F ದಲ್ಲೇ ಫಾರ್ಮೇಷನ್ ಆಗುತ್ತೆ. ಓಕೆ, ಇಮೇಜ್ ಈಸ್ ಆಲ್ಸೋ ಫಾರ್ಮ್ ಎಟ್ 2F. ಆಮೇಲೆ ರಿಯಲ್ ಇರ್ತದ, ನೇಚರ್ ಆಫ್ ದ ಇಮೇಜ್ ಇನ್ವರ್ಟೆಡ್ ಇರ್ತದ ಅಂಡ್ ಸೇಮ್ ಇನ್ ಸೈಜ್ ಆಬ್ಜೆಕ್ಟ್, ಸೇಮ್ ಇನ್ ಸೈಜ್ ಆಸ್ ಆಬ್ಜೆಕ್ಟ್, same in size as an object. Then I will write the ray diagram for this. As usual it is 2F point, F point, illondu F irtada, illondu 2F point irtada. Okay, so as usual image for object annu na ಇಲ್ಲಿ ಇಟ್ಟಿದ್ದೇನೆ. image hang formation ಅಂತಂದ್ರೆ ಗೊತ್ತಲ್ಲ, ಒಂದು parallel ray ತಗೊಳ್ಳೋದು. After that it passes through the focus point ಅನ್ನೋದು ಗೊತ್ತೈತಿ, it passes through the focus point. ಆಮೇಲೆ next any ray of light that passes through the optic center produces no deviation here. Okay, this is the optic center. And here this is the image A dash B dash, ಇದು AB. ಎಲ್ಲಿ ಆಬ್ಜೆಕ್ಟ್ 2F ದಲ್ಲಿ ಇದ್ದಾಗ ಇಮೇಜ್ 2F ಇರ್ತದೆ, ಸೇಮ್ ಇನ್ ಸೈಜ್ ಆಸ್ ದ ಆಬ್ಜೆಕ್ಟ್ ಇರ್ತದೆ. ಓಕೆ, ಆಮೇಲೆ ರಿಯಲ್ ಇರ್ತದೆ, ಇನ್ವರ್ಟೆಡ್ ಇರ್ತದೆ, ನಾವು ಇಮೇಜು when object is between F and 2F, ಆಬ್ಜೆಕ್ಟ್ ಅನ್ನು ಬಿಟ್ವೀನ್ F and 2F ಇಟ್ಟಾಗ ಇಮೇಜ್ ಈಸ್ ಬಿಯಾಂಡ್ 2F. U is equals to between F and 2F ಇಟ್ಟಿದೆ ಅಂತಂದ್ರೆ V is beyond 2F at other side, beyond 2F at the other side. ರಿಯಲ್ ಇರ್ತದೆ, ಇನ್ವರ್ಟೆಡ್ ಇರ್ತದೆ, ರಿಯಲ್ ಇನ್ವರ್ಟೆಡ್ ಅಂಡ್ ಮ್ಯಾಗ್ನಿಫೈಡ್ ಆಗಿರ್ತದೆ. ರಿಯಲ್ ಇನ್ವರ್ಟೆಡ್ ಮತ್ತು ಮ್ಯಾಗ್ನಿಫೈಡ್ ಆಗಿರ್ತದೆ.
I will draw the ray diagram for this one here. This is the 2F point, and here we have F point. I will place an object between F and 2F. Then any ray of light parallel to the principal axis suffers refraction. After refraction, it passes through the focus point here. Okay, and any ray of light passes through the optic center, produces no deviation here. Here image is formed. This is the 2F point. The F point is the 2F point, and this is A dash, B dash, and this one is A. Then your image is formed beyond the 2F point. Okay, 2F point beyond formation area, and the image ಏನಾಗಿರ್ತದಪ್ಪ ಅಂದ್ರೆ magnified ಆಗಿರುತ್ತೆ. So image is get magnified. In all these 4 cases, it produced real images. And fifth one is, ನೋಡ್ರಿ ಇಲ್ಲಿ ಆಬ್ಜೆಕ್ಟ್ ಏನಿದೆ ಅವಾಗ ಇಮೇಜ್ ಬಿಯಾಂಡ್ 2F ಬಂದ್ಬಿಟ್ಟು. ಇನ್ನೊಂದು ಕೇಸ್ ಆಬ್ಜೆಕ್ಟ್ ಅನ್ನ ಫೋಕಸ್ ಟ್ರೀಟ್ ಇಮೇಜ್ ಏನಿರ್ತದ್ರೆ ಇನ್ಫೈನೈಟ್ ಡಿಸ್ಟೆನ್ಸ್ ಒಳಗೆ ಫಾರ್ಮ್ ಆಗ್ತದೆ. ಇಮೇಜ್ ಇಸ್ ಫಾರ್ಮ್ಡ್ ಎಟ್ ಇನ್ಫೈನೈಟ್ ಡಿಸ್ಟೆನ್ಸ್. ಸೊ ಇದು 4 ಕೇಸ್ ಆಯಿತು. 5ನೇ ಕೇಸು fifth one, when the object is at F, when the object is at F, U is equals to F ಇದ್ದಾಗ V is equal to ಏನಾಗಿರ್ತದ ಇನ್ಫಿನಿಟಿ ಆಗಿರ್ತದ. ರಿಯಲ್ ಇರ್ತದ, ಇನ್ವರ್ಟೆಡ್ ಇರ್ತದ, ಮ್ಯಾಗ್ನಿಫೈಡ್ ಇರ್ತದ. So let me draw the ray diagram for this. Now this is the focus point, and the object is placed within focus point. Okay. Any ray of light incident parallel to this, after refraction it passes through the focus point as usual, right? And any ray of light passing through the optic center produces no deviation here. Okay. So you have to parallel ಇಲ್ಲಿ ಇನ್ಫೈನೈಟ್ ಡಿಸ್ಟೆನ್ಸ್ ಒಳಗೆ ಹೋಗಿ ಕೊಡ್ತಾವೆ. Therefore, object distance is within the focus ಇದ್ದಾಗ image is formed at infinity. Image ಎಲ್ಲಿ ಫಾರ್ಮ್ ಆಗುತ್ತೆ ಅಂದ್ರೆ ಇನ್ಫಿನಿಟಿ ಒಳಗೆ ಫಾರ್ಮೇಷನ್ ಆಗುತ್ತೆ. In all these 5 cases, convex lens produces the real images. ಎಲ್ಲ ಕೇಸಲ್ಲಿ ಇಲ್ಲಿ ಇದನ್ನ ಫೋಕಸ್ at focus. Object is placed at focus here. Okay. This is the focus point. So when you take the focus point and object ideyappa antandre, then parallel ray after passing through the focus, one more focus point, any ray of light passes through the optic center produces no deviation, and image is formed at in all the 5 cases, when the object is F, image is formed at infinite distance here. Okay. In all the 5 cases, the convex lens produces a real image, and it also produces the virtual image. So, how virtual image formation ಮಾಡ್ತದೆ? When the object is placed within the focus point, formation of virtual image. Virtual image by the convex lens only. Virtual image by the convex. Only one position here, that is when the object is within. When the object is within focus point. Okay. When the object is within focus point. So ಇಲ್ಲಿ ನಾವು ಇದನ್ನ ಫೋಕಸ್ ಅಂತ ತಿಳ್ಕೊಂಡಿವಪ್ಪ ಅಂತ ತಿಳ್ಕೊಂಡ್ರೆ, ಸ್ವಲ್ಪ ಕೆಳಗೆ ಡ್ರಾ ಮಾಡ್ತೀವಿ ಇಲ್ಲಿ. So here you have the focus point here. ಇಲ್ಲಿ focus point ಇರ್ತದೆ ಈ ಕಡೆ.
when the object is placed within the focus point ಇಲ್ಲಿ ಇಡೋಣ, object AB ಇಲ್ಲಿ ಇಡೋಣ. So as usual ನಮಗೆ ಗೊತ್ತಾಯ್ತು one ray of light ಏನಂತ parallel to the incident after the refraction it passes through the focus point ಅಂತ ಗೊತ್ತಾಯ್ತು. ಆಮೇಲೆ ಇನ್ನೊಂದು ray of light ಆಪ್ಟಿಕ್ ಸೆಂಟರ್ದಲ್ಲಿ ಪಾಸ್ ಆಗ್ತಿತ್ತಪ್ಪ ಅಂದ್ರೆ ಪ್ರೊಡ್ಯೂಸಸ್ ನೋ ಡಿವಿಯೇಷನ್. ಇಲ್ಲಿ ನೋಡ್ರಿ ಎರಡು ರೇಸು ಈ ಲೆನ್ಸ್ ಇನ್ನೊಂದು ಸೈಡ್ ಎಲ್ಲಿ ಹೋದ್ರೂ ಕೂಡುದಿಲ್ಲ. ಇವು ಎಷ್ಟು ದೂರ ಹೋಗ್ತಿರೋ ಅಷ್ಟು ಇವು ಎರಡು ರೇಸ್ ಸ್ಪ್ರೆಡ್ ಹಾಕೊಂತ ಹೊಂಟಿದಾವೆ. ಓಕೆ, ಆ ಕಾರಣದಿಂದ ಇಮೇಜ್ ಇಸ್ ನೆವರ್ ಫೌಂಡ್ ಅಟ್ ದಿಸ್ ಸೈಡ್, ಈ ಸೈಡ್ ಅಂತೂ ಫಾರ್ಮೇಶನ್ ಆಗುವುದಿಲ್ಲ. ಆ ಕಾರಣದಿಂದ ಇಫ್ ದೀಸ್ ರಿಫ್ರಾಕ್ಟೆಡ್ ರೇಸ್ ಪ್ರೊಡ್ಯೂಸ್ಡ್ ಬ್ಯಾಕ್ವರ್ಡ್ಸ್, ರಿಫ್ರಾಕ್ಟೆಡ್ ರೇಸ್ ಅನ್ನ ನಾವು ಹಿಂದಿನಿಂದ ಏನ್ ಮಾಡೋಣಪ್ಪ ಅಂದ್ರೆ ಪ್ರೊಡ್ಯೂಸ್ ಮಾಡೋಣ. ಸಮ್ವೇರ್ ದೇ ಮೀಟ್, ಎಲ್ಲೋ ಒಂದು ಕಡೆಗೆ ಏನಾಗ್ತಾವಪ್ಪ ಅಂದ್ರೆ ಅವು ಕೂಡ್ತಾವೆ. ಸೊ ಆ ಒಂದು ಕ್ರಾಸ್ಡ್ ಪೊಸಿಷನ್ಗೆ ಇಮೇಜ್ ಅಂತ. ದಿಸ್ ಈಸ್ ದ ಇಮೇಜ್ A dash B dash is the image of the object AB. That is to image is virtual here. Image virtual ಇರ್ತದ, ಇರೆಕ್ಟ್ ಇರ್ತದ and highly magnified ಇರ್ತದೆ. Okay, highly magnified. So these are the 6 positions object ಗೆ ರೇ ಡಯಾಗ್ರಾಮ್ ಅನ್ನು ತೆಗೆದಿನಿ. 5 ಪೊಸಿಷನ್ಗೆ ರಿಯಲ್ ಇಮೇಜ್ ಫಾರ್ಮೇಶನ್ ಮಾಡಿದ್ರೆ 6ನೇ ಪೊಸಿಷನ್ಗೆ ವರ್ಚುವಲ್ ಇರ್ತದ, ಇರೆಕ್ಟ್ ಇರ್ತದ, ಹೈಲಿ ಮ್ಯಾಗ್ನಿಫೈಡ್ ಇರ್ತದ. ಸೊ ವರ್ಚುವಲ್ ಇದ್ದಾಗ ಇಮೇಜ್ ಸೈಡ್ ಮತ್ತು ಆಬ್ಜೆಕ್ಟ್ ಸೈಡ್ ಎರಡು ಸೇಮ್ ಇರ್ತಾವೆ. ಇಮೇಜ್ ಇಸ್ ಫಾರ್ಮ್ಡ್ ಎಟ್ ದ ಸೇಮ್ ಸೈಡ್ ಆಸ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಯಾವ ಸೈಡ್ ಇರ್ತದೆ, ಇಮೇಜು ಅದರ್ ಸೈಡ್ ಫಾರ್ಮೇಶನ್ ಆಗ್ತದೆ. ದಟ್ ಈಸ್ ದ ಫಾರ್ಮೇಶನ್ ಆಫ್ ದ ವರ್ಚುವಲ್ ಇಮೇಜ್ ಬೈ ದ ಕಾನ್ವೆಕ್ಸ್ ಲೆನ್ಸ್. ಓಕೆ, ಡಿಫ್ರೆಂಟ್ ಪೊಸಿಷನ್ ಒಳಗೆ ಏನೇನು ಅದಾವ ಅನ್ನೋದೆಲ್ಲ ನೆನಪಿಡಬೇಕು. ಇಲ್ಲಿ ನೋಡ್ಬಿಟ್ರಿ, ಆಬ್ಜೆಕ್ಟ್ ಅನ್ನು ನಾವು ಹತ್ರ ತಗೊಂಡ್ಬಂದಿವಿ ಲೆನ್ಸ್ ಕಡೆಗೆ ಅಂದ್ರೆ ಇಮೇಜ್ ಏನಾಗ್ತದೆ ದೂರ ಹೊಂಟದ, ಮತ್ತು ಇಮೇಜು ಡಿಮಿನಿಷ್ಡ್ ಮ್ಯಾಗ್ನಿಫೈಡ್ ಕಡೆಗೆ ಹೊಂಟದ. ಓಕೆ, ಯು ರಿಮೆಂಬರ್ ದಿಸ್ ಪಾಯಿಂಟ್. ವೆನ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಲೆನ್ಸ್, image is moving away from the lens at the other side, and whose size is gone increases from the smaller value increase ಆಗ್ತಾ at 2f equal size ಆಗ್ತದೆ. ಆಮೇಲೆ ಏನಾಗ್ತದೆ, ಮ್ಯಾಗ್ನಿಫೈಡ್ ಹಾಕೊಂತ ಹೋಗ್ತದೆ in case of the convex lens. Let me have the image formation in case of concave lens. In case of a concave lens, ಈ ಕಾನ್ಕೇವ್ ಲೆನ್ಸ್ ಏನ್ ಮಾಡ್ತದೆ ಅಂದ್ರೆ ಫಾರ್ ಆಲ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಇಟ್ ಪ್ರೊಡ್ಯೂಸಸ್ ಆಲ್ವೇಸ್ ವರ್ಚುವಲ್, ಇರೆಕ್ಟ್ ಅಂಡ್ ಡಿಮಿನಿಷ್ಡ್ ಸೈಜ್ ಇಮೇಜ್. ಯಾವತ್ತು ಫಾರ್ ಆಲ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್, ಫಾರ್ ಆಲ್ ಪೊಸಿಷನ್ಸ್ ಆಫ್ ಆಬ್ಜೆಕ್ಟ್ ಎಲ್ಲಿ ಬೇಕಾದಲ್ಲಿ ಪ್ಲೇಸ್ ಮಾಡಿ ನೀವು. ಕಾನ್ವೆಕ್ಸ್ ಲೆನ್ಸ್, ಸಾರಿ concave lens always produces virtual, erect and diminished image. ಯಾವತ್ತು ಇದು ಎಲ್ಲ ಪೊಸಿಷನ್ಗೆ ಏನ್ ಮಾಡ್ತದಪ್ಪ ಅಂತಂದ್ರೆ ಪ್ರೊಡ್ಯೂಸಸ್ ವರ್ಚುವಲ್, ಇರೆಕ್ಟ್ ಅಂಡ್ ಡಿಮಿನಿಷ್ಡ್ ಇಮೇಜ್. Let me have a ray diagram for this. So this is the optic center here, okay? And you have an object here. Wherever you place the object here, okay? AB is an object here. So any ray of light incident parallel to the principal axis, then produces the divergence. And if this ray produced backwards meet at a point, that point is called focus point. ಆ ಪಾಯಿಂಟ್ ಅನ್ನು ನಾವು ಏನಂತ ಕರೀತೀವಿ, ಫೋಕಸ್ ಪಾಯಿಂಟ್ ಅಂತ ಕರೆದಿರ್ತೀವಿ ನಾವು. ಓಕೆ, and any ray of light passes through the optic center produces no deviation. Now here you have the image here, A dash B dash. A dash B dash is the image of the object AB now.
V dash is the image of the object AB, and it is erect straight next diminished and virtual for all the position of the object. Yav bekadu object position anna tegedukodri. So in concave lens always produces the virtual image. This is how the images are formed by the convex lens and also the concave lens. So let you have the linear magnification. Linear magnification, and it is represented by M. So in case of the mirror, we defined already meaning of the magnification. Now in case of the lens, you can define. Linear magnification is defined as the ratio between size of image to size of object here. So here the size of image to size of object, it is defined as the ratio between the size of image to the size of the object, or height of image to the height of object. Height of image to the height of object. And it is found that M is equals to Hi divided by H naught is equals to V divided by U. And it's also the ratio between the image distance to the object distance. M equals to Hi, H naught is equals to V divided by U. So in case of this image formed by the convex lens, even the example now it passes through the focus point and any ray of light, and you have an image here. A dash is the image and AB is the object, and it is the optic center anta ನಾವು ತಗೊಂಡಿದ್ದೀವಿ ನಾವು. ಓಕೆ, ಈ ಕೇಸಲ್ಲಿ ನಾವು ಹೈಟ್ಸ್ ಅನ್ನ ಏನು ಮಾಡ್ತೀವಿ, ಇಲ್ಲಿ ಅಬೋವ್ ಇತ್ತಪ್ಪ ಅಂದ್ರೆ ಪಾಸಿಟಿವ್, ಬಿಲೋ ಇತ್ತಪ್ಪ ಅಂತಂದ್ರೆ ನೆಗೆಟಿವ್. ಇನ್ ಕೇಸ್ ಆಫ್ ದ ಲೆನ್ಸ್ ಇದೇನಾಗ್ಬಿಡ್ತದ, ಹೈಟ್ ಆಫ್ ದ ಇಮೇಜ್ ನೆಗೆಟಿವ್ ಆಗ್ಬಿಡ್ತದ. ಸೊ ಮ್ಯಾಗ್ನಿಫಿಕೇಶನ್ ಇಸ್ ಡಿವೈಡೆಡ್ ಬೈ H naught is positive and equals to V is positive and U is negative. Okay. So by using the sign conventions use madina ಇಲ್ಲಿ ray diagram ga. So M is equals to minus Hi divided by H naught is equals to positive divided by negative here. So now ಈಗ ನಾವು minus Hi divided by H naught is equals to V by U ಮಾಡಿದೀವಪ್ಪ ಅಂದ್ರೆ, then I can write Hi divided by H naught is equals to V divided by U. This is called magnification here. Okay, so therefore magnification is equals to V divided by U here. Then whether M is positive or negative, that depends upon, so E ratio ಮೇಲೆ ಡಿಪೆಂಡ್ ಇರ್ತದೆ. Hi to H naught ratio ಮೇಲೆ ಡಿಪೆಂಡ್ ಇರ್ತದೆ. Whenever the convex lens produces the real image, ಇದು ರಿಯಲ್ ಇಮೇಜ್ ಅನ್ನು ಪ್ರೊಡ್ಯೂಸ್ ಮಾಡ್ತಿತ್ತಂದ್ರೆ M means ನೆಗೆಟಿವ್ ತಗೋಬೇಕು, ಪಾಸಿಟಿವ್ ತಗೋಬೇಕು. M have to take a negative here. ಇದನ್ನ ನೆಗೆಟಿವ್ ತಗೋಬೇಕು. ಓಕೆ, ಯಾಕೆ ನೆಗೆಟಿವ್ ತಗೋಬೇಕು ಅಂತ ನೋಡೋಣ. ಸೊ ಇದು ಹೈಟ್ ಪಾಸಿಟಿವ್ ಆಗುತ್ತೆ, ಇದು ಹೈಟ್ ನೆಗೆಟಿವ್. ಫಾರ್ ರಿಯಲ್ ಇಮೇಜ್ ಇತ್ತಪ್ಪ ಅಂತಂದ್ರೆ M is negative. ರಿಮೆಂಬರ್, ಈ ವ್ಯಾಲ್ಯೂ ಆಫ್ M ಏನ್ ಮಾಡಬೇಕು, ನೆಗೆಟಿವ್, ಬಿಕಾಸ್ ಈ ರೇಷಿಯೋ ನೆಗೆಟಿವ್ ಬರ್ತೈತಿ ಇಫ್ ಯಾವಾಗ ರಿಯಲ್ ಇಮೇಜ್ ಇರ್ತದೆ. ಫಾರ್ ವರ್ಚುವಲ್ ಇಮೇಜ್ ವರ್ಚುವಲ್ ಇಮೇಜ್ ಇತ್ತಂದ್ರೆ ಇಮೇಜು ಮತ್ತು ಆಬ್ಜೆಕ್ಟ್ ಎರಡು ಅಬೋವ್ ಪ್ರಿನ್ಸಿಪಲ್ ಆಕ್ಸಿಸ್ ಇರ್ತಾವ. ಆಲ್ರೆಡಿ ನೋಡಿದ್ರಿ ನೀವು. ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಆಯ್ತು ಅಥವಾ ಕಾನ್ಕೇವ್ ಲೆನ್ಸ್ ಆಯ್ತು, ವರ್ಚುವಲ್ ಇಮೇಜ್ ಇದ್ದಾಗ ಇಮೇಜು ಮೇಲೆ ಇರ್ತದ, ಆಬ್ಜೆಕ್ಟ್ ಹೈಟ್ ಮೇಲೆ ಇರ್ತದ. ಎರಡು ಮೇಲೆ ಇರೋದ್ರಿಂದ ನೀವು ಎರಡು ಪಾಸಿಟಿವ್ ತಗೋಬೇಕು ಅಥವಾ M is positive. ಫಾರ್ ರಿಯಲ್ ಇಮೇಜ್ M is negative and for virtual image M is positive. ಈ ವ್ಯಾಲ್ಯೂ ಓಕೆ ರೈಟ್ ಸೈಡ್ ಬಿಡ್ರಿ. ಸೊ ಬಿಕಾಸ್ ದಿಸ್ ವೆದರ್ ಇಟ್ is positive or negative, it is decided by Hi to H naught ratio here.
ದೇರ್ ಫಾರ್ ರಿಯಲ್ ಇಮೇಜ್ ಇತ್ತಪ್ಪ ಅಂದ್ರೆ ಲೆನ್ಸ್ ಕೇಸಲ್ಲಿ ಎಮ್ ನೆಗೆಟಿವ್ ಇರ್ತದೆ, ವರ್ಚುವಲ್ ಇತ್ತಪ್ಪ ಅಂತಂದ್ರೆ ಎಮ್ ಏನಿರ್ತದೆ ಪಾಸಿಟಿವ್ ಇರ್ತದೆ. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಫಾರ್ ಲೆನ್ಸ್.